ಇಡೀ ದೇಶದಾದ್ಯಂತ ಇರುವ ದೇಶದ ಎಲ್ಲ ಆಸ್ತಿಗಳ ಮಾಲೀಕರಿಗೆ ಕೇಂದ್ರ ಸರ್ಕಾರದಿಂದ ಹೊಸ ರೂಲ್ಸ್. ಇನ್ನು ಮುಂದೆ ಆಸ್ತಿಗಳ ನೋಂದಣಿಗೆ ಆಧಾರ್ ಕಾರ್ಡ್ ಕಡ್ಡಾಯವಲ್ಲ, ಜೊತೆಗೆ ಕಾಗದ ಪತ್ರಗಳು ಅಗತ್ಯವಿಲ್ಲ. ಹೌದು, ಕೇಂದ್ರ ಸರ್ಕಾರವು ಹೊಸ ರೂಲ್ಸ್ ಅನ್ನು ಜಾರಿಗೊಳಿಸುತ್ತಿದ್ದು, ಇನ್ನು ಮುಂದೆ ಎಲ್ಲ ಸಾರ್ವಜನಿಕರಿಗೆ ಮತ್ತು ದೇಶದಲ್ಲಿ ಆಸ್ತಿಗಳ ನೋಂದಣಿ ವೇಳೆಯಲ್ಲಿ ಕಾಗದ ಪತ್ರಗಳನ್ನು ಬಳಸದೆ ಎಲ್ಲವೂ ಕೂಡ ಆನ್ಲೈನ್ ಮೂಲಕನೇ ನೋಂದಣಿಯಾಗಲಿದೆ. ಇನ್ನು ಮುಂದೆ ಆಸ್ತಿಗಳ ಖರೀದಿಯಾಗಲಿ ಅಥವಾ ಮಾರಾಟವಾಗಲಿ ಯಾವುದೇ ದಾಖಲೆ ಪ್ರತಿಗಳಿಗಾಗಿ ಕಚೇರಿಗಳಿಂದ ಕಚೇರಿಗಳಿಗೆ ಓಡಾಡುವಂತಹ ಅಗತ್ಯವಿಲ್ಲ, ಹಾಗೂ ಯಾವುದೇ ಕಾಗದ ಪತ್ರಗಳನ್ನು ಕೈಯಲ್ಲಿ ಹಿಡಿದುಕೊಂಡು ಓಡಾಡುವಂತಹ ಅಗತ್ಯವಿಲ್ಲ. ಹಾಗೂ ಆಸ್ತಿಗಳ ನೋಂದಣಿಗೆ ಇನ್ನು ಮುಂದೆ ಆಧಾರ್ ಕಾರ್ಡ್ ಕಡ್ಡಾಯವಲ್ಲ. ಆಧಾರ್ ಕಾರ್ಡ್ ಬದಲಿಗೆ ಬೇರೆ ಐಡಿ ಕಾರ್ಡ್ಗಳನ್ನು ಬಳಸಬಹುದು. ಬನ್ನಿ, ಇಷ್ಟಕ್ಕೂ ಕೇಂದ್ರ ಸರ್ಕಾರ ಆಸ್ತಿಗಳ ನೋಂದಣಿಯಲ್ಲಿ ಇಡೀ ದೇಶದಾದ್ಯಂತ ಹೊಸ ರೂಲ್ಸ್ ಅನ್ನು ಜಾರಿಗೊಳಿಸಲಾಗುತ್ತಿದ್ದು, ನೋಂದಣಿ ಕಾಯ್ದೆಗೆ ತಿದ್ದುಪಡಿ ಕೇಂದ್ರ ಸರ್ಕಾರ ಮಾಡಲಾಗ್ತಾ ಇದ್ದು, ಯಾವೆಲ್ಲ ಹೊಸ ರೂಲ್ಸ್ ಜಾರಿಗೊಳಿಸಲಾಗ್ತಾ ಇದೆ ಮತ್ತು ಆಸ್ತಿಗಳ ನೋಂದಣಿ ಯಾವ ದಾಖಲೆಗಳು ಕಡ್ಡಾಯವಾಗಿ ಬೇಕು ಮತ್ತು ಯಾವೆಲ್ಲ ಹೊಸ ರೂಲ್ಸ್ಗಳು ಜಾರಿಯಲ್ಲಿ ಬರ್ತವೆ ಎನ್ನುವಂತಹ ಎಲ್ಲ ಕಂಪ್ಲೀಟ್ ಮಾಹಿತಿ ತಿಳಿದುಕೊಳ್ಳಲು ತಪ್ಪದೆ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಹಾಗೂ ನೀವು ಕೂಡ ಸ್ವಂತ ಆಸ್ತಿಯನ್ನು ಹೊಂದಿರುವ ಆಸ್ತಿಯ ಮಾಲೀಕರಾಗಿದ್ರೆ ವಿಡಿಯೋವನ್ನ ಈಗಲೇ ಲೈಕ್ ಮಾಡಿ. ಭಾರತದಲ್ಲಿ ಭೂಮಿ ಖರೀದಿ ಮತ್ತು ಮಾರಾಟಕ್ಕೆ ಸಂಬಂಧಿಸಿದ ನಿಯಮಗಳಲ್ಲಿ ದೊಡ್ಡ ಬದಲಾವಣೆಯಾಗಲಿದೆ. 1908ರಲ್ಲಿ ಮಾಡಲಾದ 117 ವರ್ಷಗಳಷ್ಟು ಹಳೆಯದಾದ ನೋಂದಣಿ ಕಾಯ್ದೆಯನ್ನು ರದ್ದುಗೊಳಿಸುವ ಮೂಲಕ ಹೊಸ ಕಾನೂನನ್ನು ತರಲು ಕೇಂದ್ರ ಸರ್ಕಾರ ಸಿದ್ಧತೆ ನಡೆಸಿದೆ. ಈ ಹೊಸ ಕಾನೂನಿನ ಅಡಿಯಲ್ಲಿ ದೇಶಾದ್ಯಂತ ಆನ್ಲೈನ್ ಆಸ್ತಿ ನೋಂದಣಿಯನ್ನು ಕಡ್ಡಾಯಗೊಳಿಸಲಾಗುವುದು. ಭೂ ಸಂಪನ್ಮೂಲ ಇಲಾಖೆಯು ಈ ಹೊಸ ಮಸೂದೆಯ ಕರಡನ್ನು ಸಾರ್ವಜನಿಕ ಅಭಿಪ್ರಾಯಕ್ಕಾಗಿ ಬಿಡುಗಡೆ ಮಾಡಿದೆ. ಪ್ರತಿಯೊಂದು ದಾಖಲೆಗಳನ್ನು ಡಿಜಿಟಲ್ ವಿಧಾನಗಳ ಮೂಲಕ ಸುರಕ್ಷಿತವಾಗಿರಿಸುವುದು ಮತ್ತು ನೋಂದಣಿಗೆ ಸಂಬಂಧಿಸಿದ ಪ್ರಕ್ರಿಯೆಯನ್ನು ಸುಲಭಗೊಳಿಸುವುದು ಇದರ ಉದ್ದೇಶವಾಗಿದೆ. ಅನೇಕ ರಾಜ್ಯಗಳು ಈಗಾಗಲೇ ಆನ್ಲೈನ್ ನೋಂದಣಿಯನ್ನು ಪ್ರಾರಂಭಿಸಿವೆ, ಆದರೆ ಈಗ ಇಡೀ ದೇಶಕ್ಕೆ ಮತ್ತೊಂದು ಆಧುನಿಕ ಕಾನೂನನ್ನು ತರಲಾಗಿದೆ. ಇಂದಿನಿಂದ ಮಾರಾಟ ಒಪ್ಪಂದ, ಪವರ್ ಆಫ್ ಅಟಾರ್ನಿ, ಮಾರಾಟ ಪ್ರಮಾಣ ಪತ್ರ ಮತ್ತು ಸಮಾನ ಅಡಮಾನದಂತಹ ದಾಖಲೆಗಳ ನೋಂದಣಿ ಕಡ್ಡಾಯವಾಗಿರುತ್ತೆ. ಇದರ ಹೊರತಾಗಿ ಈಗ ಪ್ರತಿಯೊಬ್ಬ ಖರೀದಿದಾರ ಮತ್ತು ಮಾರಾಟಗಾರ ಆಧಾರ್ ಆಧಾರಿತ ಗುರುತಿನ ಪರಿಶೀಲನೆಗೆ ಒಳಗಾಗಬೇಕಾಗುತ್ತೆ. ಆದಾಗ್ಯೂ ಆಧಾರ್ ಹಂಚಿಕೊಳ್ಳಲು ಇಷ್ಟಪಡುವವರಿಗೆ ಇತರೆ ಪರ್ಯಾಯ ಗುರುತಿನ ಕ್ರಮಗಳನ್ನು ಸಹ ಇಡಲಾಗುತ್ತೆ. ಭವಿಷ್ಯದಲ್ಲಿ ನೋಂದಣಿಗೆ ಯಾವುದೇ ಕಾಗದದ ದಾಖಲೆಗಳು ಇರಬಾರದು, ಎಲ್ಲವೂ ಡಿಜಿಟಲ್ ಆಗಿರಬೇಕು ಎಂದು ಸರ್ಕಾರ ಯೋಜಿಸಿದೆ. ಇದು ವಂಚನೆ, ನಕಲಿ ನೋಂದಣಿ ಮತ್ತು ಭ್ರಷ್ಟಾಚಾರವನ್ನು ನಿಗ್ರಹಿಸುತ್ತದೆ. ತಂತ್ರಜ್ಞಾನ ಮತ್ತು ಬದಲಾಗ್ತಾ ಇರುವ ಅಗತ್ಯತೆಗಳನ್ನು ಗಮನದಲ್ಲಿಟ್ಟುಕೊಂಡು ಸುರಕ್ಷಿತ, ಪಾರದರ್ಶಕ ಮತ್ತು ಭವಿಷ್ಯಕ್ಕೆ ಸಿದ್ಧವಾಗಿರುವ ವ್ಯವಸ್ಥೆಯನ್ನು ರಚಿಸೋದು ಈಗ ಅಗತ್ಯವಾಗಿದೆ ಎಂದು ಭೂ ಸಂಪನ್ಮೂಲ ಇಲಾಖೆ ಹೇಳಿದೆ. ಈ ಪ್ರಸ್ತಾವನೆಯ ಕುರಿತು ಇಲಾಖೆಯು ಜನರಿಂದ ಸಲಹೆಗಳು ಮತ್ತು ಅಭಿಪ್ರಾಯಗಳನ್ನು ಸಹ ಪಡೆದುಕೊಂಡಿದೆ.